ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಬೆಂಗಳೂರಿನಲ್ಲಿ ನವವಿವಾಹಿತೆ ಆತ್ಮಹತ್ಯೆ ಪ್ರಕರಣ. ಸೂರಜ್ ನಿವಾಸದ ಬಳಿ ಗಾನವಿ ಕುಟುಂಬಸ್ಥರಿಂದ ಪ್ರತಿಭಟನೆ. ಸೂರಜ್ ಮನೆ ಬಳಿ ಸ್ಥಳೀಯ ಪೊಲೀಸರು ಬಂದಿದ್ದಾರೆ. ಗಾನವಿ ಮೃತದೇಹ ಮನೆ ಮುಂದೆ ತಂದು ಪ್ರತಿಭಟನೆಯನ್ನ ಕುಟುಂಬಸ್ಥರು ಮಾಡಿದ್ದಾರೆ. ಪತಿ ಸೂರಜ್, ಅಣ್ಣ ಸಂಜಯ್, ತಾಯಿ ಜಯಂತಿ ಇವರೆಲ್ಲರನ್ನ ಕೂಡ ಬಂಧಿಸಬೇಕು ಅಂತ ಹೇಳಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಸೂರಜ್ ಎಂತಹ ವ್ಯಕ್ತಿ ಅನ್ನೋದನ್ನ ಕೂಡ ಇಲ್ಲಿ ಗಾನವಿ ಕುಟುಂಬಸ್ಥರು ಬಹಿರಂಗಪಡಿಸಿದ್ದಾರೆ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಬ್ಯಾನರ್ ಅನ್ನ ಹಿಡಿದು ಆ ಕುಟುಂಬದ ವಿರುದ್ಧ ಗಾನವಿ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ. ನವವಿವಾಹಿತೆ, ವರದಕ್ಷಿಣೆಯ ಆರೋಪ ಕೇಳಿಬಂದಿದೆ. ಆತ ಹಣದಾಹಿ, ನಪುಂಸಕ ಅಂತ ಹೇಳಿ ಗಾನವಿ ಕುಟುಂಬಸ್ಥರು ಕೆಂಡಾಮಂಡಲರಾಗಿದ್ದಾರೆ. ಕುಟುಂಬದ ಎಲ್ಲರ ಬಂಧನ ಆಗಬೇಕು ಅನ್ನೋದು ಗಾನವಿ ಕುಟುಂಬಸ್ಥರ ಆಗ್ರಹ. ವಿದ್ಯಾರಣ್ಯಪುರಂನ BEL ನಲ್ಲಿರುವಂತಹ ಸೂರಜ್ ನಿವಾಸ ಪ್ರತಿಭಟನೆಗೆ ಬಂದ ಕುಟುಂಬದವರಿಗೆ ಪೊಲೀಸರಿಂದ ತಡೆ. ಗಾನವಿ ಸಂಬಂಧಿಕರು ಮತ್ತು ಪೊಲೀಸರ ನಡುವೆ ಇದೇ ವೇಳೆ ವಾಗ್ವಾದ ಕೂಡ ಆಗಿದೆ. ಕಾನೂನು ಸುವ್ಯವಸ್ಥೆಯ ನೆಪವನ್ನ ಒಡ್ಡಿ ಪ್ರತಿಭಟನೆಗೆ ಅಡ್ಡಿಯನ್ನ ಪಡಿಸಿದ್ರು ಅಂತ ಹೇಳಿ ಗಾನವಿ ಕುಟುಂಬಸ್ಥರು ಪೊಲೀಸರ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ ಪೊಲೀಸರು ಮತ್ತು ಕುಟುಂಬಸ್ಥರ ನಡುವೆ ಆದಂತಹ ವಾಗ್ವಾದ ಇದು. ರಾತ್ರಿ 11 ಗಂಟೆಗೆ ಹೋಯ್ತು, ಅವರು ಫೋನ್ ಮಾಡಿದ್ದಾರೆ, ಇಲ್ಲಿವರೆಗೆ ಬಂದಿಲ್ಲ. ಈಗ ಯಾರು ನಾವು ಕೇಳೋದು? ಈಗ ಮದುವೆ ಮಾಡೋದು 2 ತಿಂಗಳಾಗಿದೆ. ಈಗ ಆಯ್ತು, ನೀವು ನಮಗೆಲ್ಲ ವಿಷಯ ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಲ್ಲಿ ನವವಿವಾಹಿತೆ ಗಾನವಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ವಿದ್ಯಾರಣ್ಯಪುರಂನಲ್ಲಿರುವಂತಹ ಗಾನವಿ ಪತಿಯ ಮನೆ ಮುಂದೆ ಈಗ ಆ ಸಂಬಂಧಿಕರು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಸದ್ಯಕ್ಕೆ ನಾನೀಗ ಘಟನೆ ಸ್ಥಳದಲ್ಲಿದ್ದೀನಿ. ಇದೇ ಒಂದು ಸೂರಜ ಮನೆ ಮುಂದೆ ನಾನಿದ್ದೀನಿ. ಸೂರಜ ಮನೆ ಕೂಡ ನೋಡಬಹುದು. BL ಲೇಔಟ್ ನಲ್ಲಿ ಇರುವಂತಹ ಮನೆ ಮುಂದೆ ಅವ್ರ 3 ಜನನು ಅಂದ್ರೆ ಗಂಡ ಸೂರಜ್, ಅವರ ಅತ್ತೆ ಜಯಂತಿ, ಜೊತೆಗೆ ಅವರ ಸೂರಜ್ ಅವರ ಸಹೋದರ ಸಂಜಯ್, ಇವರು 3 ಜನರದ್ದು ಸಹ ಕಾಣೆಯಾಗಿದ್ದಾರೆ ಅಂತ ಹೇಳಿ ಈಗ ಕಾಣೆಯಾಗಿದ್ದಾರೆ ಅಂತ ಒಂದು ಬೋರ್ಡ್ ಅನ್ನು ಹಾಕಿ ಈಗ ಪ್ರತಿಭಟನೆಗೆ ಮೃತದೇಹದ ಸಮೇತ ಬಂದಿದ್ದಾರೆ. ಆದ್ರೆ ಮೃತದೇಹವನ್ನ ಇಲ್ಲಿಂದ 200 ಮೀಟರ್ ದೂರದಲ್ಲಿರುವಂತಹ ಮೇನ್ ರೋಡ್ ಅಲ್ಲೇ ಪೊಲೀಸರು ತಡೆಯನ್ನ ಒಡ್ಡಿದ್ದಾರೆ. ಹೀಗಾಗಿ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಗಾನವಿ ಸಂಬಂಧಿಕರು ಸೇರಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಲೇಡೀಸ್ ಮತ್ತೆ ಜೆಂಟ್ಸ್ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಪೊಲೀಸರ ವಿರುದ್ಧನೂ ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ಜನ ಆರೋಪಿಗಳನ್ನು ಸಹ ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಅವರ ಒಂದು ಪೋಸ್ಟರ್ಗಳನ್ನು, ಗಾನವಿ ಅವರ ಪೋಸ್ಟರ್ಗಳನ್ನು ಹಿಡಿದುಕೊಂಡು ಸಹ ಅವರಿಗೆ ನ್ಯಾಯ ಬೇಕು, ಈ ಸಾವಿಗೆ ನ್ಯಾಯ ಬೇಕು ಅಂತ ಹೇಳಿ ಅವರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ. ಇದು ಸದ್ಯಕ್ಕೆ ನನ್ನ ಜೊತೆ ಈಗ ಗಾನವಿ ಅವರ ತಾಯಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅಮ್ಮ, ಈ ವಿಚಾರ ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್? ಯಾಕೆ ಈ ರೀತಿ ಮಾಡ್ಕೊಂಡ್ರು ನಿಮ್ಮ ಮಗಳು? ಸರ್, ಅವಳು ಶ್ರೀಲಂಕಾ ಟ್ರಿಪ್ ಹೋಗಿದ್ರು. ಆಮೇಲೆ ಶ್ರೀಲಂಕಾದಲ್ಲಿಂದ ಬಂದು ಶ್ರೀಲಂಕಾಗೆ ಹೋಗಿರೋ ದಿವಸ 25ನೇ ತಾರೀಕು ಬರಬೇಕಾಗಿತ್ತು. ನೋಡಿದ್ರೆ 1 ವಾರ ಮುಂಚೆನೆ ಕರ್ಕೊಂಬಂದ. ಆಮೇಲೆ ಅವಳು ಬಂದು ಅವರು ನನ್ನ ಮುಟ್ಟು ಅಂತ ಅಲ್ಲೇ ಹೇಳಿದ್ಲಂತೆ ಶ್ರೀಲಂಕಾ. ಅದುವರೆಗೂ ಅವಳು ಟಾರ್ಚರ್ ಮುಟ್ಟೇ ಇರ್ಲಿಲ್ವಂತೆ ಅವಳು. ಆಮೇಲೆ ನೋಡಿದ್ರೆ ನನ್ನ ಹತ್ರ ನಮ್ಮ ಅಕ್ಕಗೆ ಫೋನ್ ಮಾಡಿದ್ದಾರೆ ಅವರಮ್ಮ. ಏನು ನಿನ್ನ ಮಗಳು ಟಾರ್ಚರ್ ಕೊಡ್ತಾಳಂತೆ. ಏನು ಟಾರ್ಚರ್ ಅಂದರೆ ಮುಟ್ಟು ಅಂತ ಇದ್ದಾರೆ, ಅದು ಟಾರ್ಚರ್ ಸರ್. ಆಮೇಲೆ ಬಂದು ಸೋಮವಾರ ನಾವು ಕರ್ಕೊಂಬಂದ್ರಿ. ಸೋಮವಾರ ಕರ್ಕೊಂಬಂದ್ಮೇಲೆ ನನ್ನ ಮಗಳು ಅಂದ್ರೆ ಈಗ ನಿಮ್ ಮಗಳಿಗೆ ಯಾವ ರೀತಿ ಕಿರುಕುಳವನ್ನ ಕೊಡ್ತಾ ಇದ್ರು ಅವರು? ವರದಕ್ಷಿಣೆ, ದುಡ್ಡು, ದಾಹ, ದಿನ ತಗೊಂಡ್ ಬಾ ಅಂತ
ವರದಕ್ಷಿಣೆ ಕಿರುಕುಳ ಅಂತೆ. ನನ್ನ ಮಗಳು ಒಂದು ಮಾತು ಹೇಳಿದ್ರೆ ಸರ್, ನಾನು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ರಿಸೆಪ್ಷನ್ನೇ ಮಾಡ್ತಾ ಇರ್ಲಿಲ್ಲ. 50 ಲಕ್ಷ ಖರ್ಚು ಮಾಡಿ ರಿಸೆಪ್ಷನ್ ಮಾಡಿಕೊಟ್ಟೆ ಪ್ಯಾಲೇಸ್. ಅದು ಮೊದಲೇ ಒಂದು ಮಾತು ಹೇಳಿದ್ರೆ ಮಾಡ್ತಾ ಇರ್ಲಿಲ್ಲ. ಅವಳನ್ನ ಬ್ಲಾಕ್ ಮೇಲ್ ಮಾಡಿ ಭಯ ಇಡ್ಸ್ಕೊಂಡ್ಬಿಟ್ಟಿದ್ದಾರೆ. ಭಯ ಇಡ್ಸ್ಕೊಂಡು ಆಮೇಲೆ ನಾವು ಟ್ರಿಪ್ಪಿಂದ ಬಂದ್ಮೇಲೆ ಹೇಳಿದ್ಲು ಅವಳು, ನನ್ನ ಮಗಳು ಪಟ್ಟಿರೋ ಕಷ್ಟ ಸರ್, ಆ ಮನೆಯಲ್ಲಿ 20 ವರ್ಷ ಕಷ್ಟಪಟ್ಬಿಟ್ಟವಳು 22 ತಿಂಗಳಿಗೆ. ಅಂತ ಕಿರುಕುಳ, ದುಡ್ಡು ಎತ್ಕೊಂಬ, ಒಡವೆ ಎಲ್ಲ ಕೊಟ್ಟಿದ್ದೀವಿ ಸರ್, ನಮ್ಗೆ ನ್ಯಾಯ ಬೇಕು, ನನ್ನ ಮಗುಗೆ ನ್ಯಾಯ ಬೇಕು, ನಾವು ಖರ್ಚು ಮಾಡಿರೋದು ಬರಬೇಕು, ನಮ್ಮ ಒಡವೆ ಎಲ್ಲ ಕೊಡಬೇಕು ಅವರು. ಈಗ ಶ್ರೀಲಂಕಾದಿಂದ ಬಂದ್ಮೇಲೆ ನಿಮ್ಮನ್ನ ಕರ್ಸ್ಕೊಂತಾರಲ್ಲ ಮನೆಗೆ, ಯಾವ ವಿಚಾರಕ್ಕೆ ನಿಮ್ಮ ಮಗಳನ್ನ ವಾಪಸ್ ಕರ್ಕೊಂಡು ಹೋಗಿ ಅಂತಾರೆ? ಅದೇ ಯಾವ ವಿಚಾರಕ್ಕಂದ್ರೆ ಅವಳು ಅದುವರೆಗೂ ನನ್ನ ಗಂಡ ಇವತ್ತು ನನ್ನ ಮುಟ್ಟುತ್ತಾನೆ, ನಾಳೆ ಮುಟ್ಟುತ್ತಾನೆ ಅನ್ಕೊಂಡಿದ್ಲಂತೆ. ಆಮೇಲೆ ಅಲ್ಲಿ ರೂಮಲ್ಲಿ ಇಬ್ಬರೇ ಇದ್ದಾರಲ್ಲ ಸರ್, ಅಟ್ಲೀಸ್ಟ್ ನನ್ನ ಕೈ ಟಚ್ ಮಾಡು ಅಂದ್ಲಂತೆ. ಅದನ್ನ ಅವ್ರ ಅಮ್ಮ ಕಂಪ್ಲೇಂಟ್ ಮಾಡಿ ಹೇಳಿದಾನೆ, ನನಗೆ ಬ್ಲಾಕ್ ಮೇಲ್ ಮಾಡ್ತಾಳೆ, ನನ್ನ ಮುಟ್ಟು ಮುಟ್ಟು ಮುಟ್ಟು, ಅವ್ನ ಗಂಡ್ಸ ಅಲ್ಲ ಅಂತ ನನಗೆ ಗೊತ್ತಿಲ್ಲ ಮಮ್ಮಿ, ಅವ್ನ ಗಂಡ್ಸ ಅಲ್ಲ ಅಂತ ನನ್ನ ಮಗು ಹೇಳ್ತು ಶ್ರೀಲಂಕಾದ. ಹಂಗೆ ಹೇಳಿದ ತಕ್ಷಣ ನಮ್ಮ ಅಕ್ಕಗೆ ಅವ್ರ ಅಮ್ಮ ಫೋನ್ ಮಾಡಿದ್ದಾರೆ, ನಿನ್ನ ಮಗಳು ಟಾರ್ಚರ್. ಏನ್ ಟಾರ್ಚರ್ ಅಕ್ಕ ಅಂದ್ರೆ ನನ್ನ ಮುಟ್ಟು, ಅದು ಟಾರ್ಚರ ಸರ್, ಅದು ಟಾರ್ಚರ ಮುಟ್ಟು ಅನ್ನೋದು. ಆಮೇಲೆ ಸರಿ ನಾನು ಮನೆಗೆ ಬಂದು 3 ದಿನದಿಂದ ನನ್ನ ಮಗು ಕಷ್ಟ ಊಟ ತಿಂದೆ. ನಾನು 10 ನಿಮಿಷ ಕೆಳಗೋಗಿದ ತಕ್ಷಣ ಸೂಸೈಡ್ ಮಾಡ್ಕೊಂಡ್ಬಿಟ್ಲಿ ಸರ್. ಈಗ ಪೊಲೀಸ್ನವರು ನಿಮ್ಮ ಪ್ರತಿಭಟನೆ ಕೂಡ ತಡೆ ಹೊಡ್ತಾ ಇದ್ದಾರೆ. ಪೊಲೀಸ್ನವ್ರ ಹತ್ರ ಏನ್ ಕೇಳ್ಕೊತೀರಾ ನೀವು? ಪೊಲೀಸವ್ರ ಹತ್ರ ಅದೇ ಕೇಳ್ಕೊಳೋದು, ನನ್ನ ಮಗುಗೆ ನ್ಯಾಯ ಕೊಡ್ಬೇಕು. ಅದೇ ಇವ್ರ ಮಕ್ಳಾಗಿದ್ರೆ ಹಿಂಗೆ ಮಾಡ್ತಾ ಇದ್ರು ಸರ್. ಇವ್ರ ಮಕ್ಕಳಿಗೆ ಈ ಪರಿಸ್ಥಿತಿ ಬಂದಿದ್ರೆ ಮಿನಿಸ್ಟರ್ ಆಗ್ಲಿ, ಪೊಲೀಸ್ ಆಗ್ಲಿ, ಯಾರೇ ಆಗ್ಲಿ, ನನ್ನ ಮಗುಗೆ ನ್ಯಾಯ ಬೇಕು. ಏನಾದ್ರೂ ಅವ್ರು ಬಂದಿಲ್ಲ ಅಂದ್ರೆ ಇದನ್ನ ಕಾಂಪೌಂಡ್ ಎಲ್ಲ ಹೊಡೆದಾಕಿ ಒಳಗಡೆ ನನ್ನ ಮಗುನ ಅವರೇ ಕಾರ್ಯ ಮಾಡೋದಿದ್ದು. ನಾವು ತಪ್ಪಿಲ್ಲ ಅಂದ್ರೆ ಬಂದಿಲ್ಲ, ಇಲ್ಲೇ ಮುಚ್ತೀವಿ ನಾವು. ಇವಾಗ ಈ ಕಾಂಪೌಂಡ್ ಹೊಡೆದಾಕಿ ಒಳಗಡೆ ಮುಚ್ತೀವಿ. ಓಕೆ, ಇದು ಗಾನವಿ ಅವರ ತಾಯಿಯ ಮಾತಾಗಿರುವಂತದ್ದು. ಕ್ಯಾಮ್ರಾಮನ್ ಮಹಾಂತೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು. ಗಾನವಿಯನ್ನ ಕಳೆದುಕೊಂಡಂತಹ ನೋವಿನಲ್ಲಿ ಕುಟುಂಬಸ್ಥರ ದುಃಖದ ಕಟ್ಟೆ ಒಡೆದಿದೆ. ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ನ್ಯಾಯ ಸಿಗಬೇಕು, ನಮ್ಮ ಮಗಳು ಆತ್ಮಹತ್ಯೆಯ ಹಾದಿ ತುಳಿಯೋದಕ್ಕೆ ಕಾರಣ ಸೂರಜ್ ಅಂಡ್ ಕುಟುಂಬಸ್ಥರು ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಿದ್ದಾರೆ. ತಪ್ಪಿಲ್ಲ ಅಂದರೆ ಎದುರುಗಡೆ ಬರಲಿ, ಅದಾದ್ಮೇಲೆ ಮಾತುಕತೆಯನ್ನು ಕೂಡ ನಡೆಸೋಣ ಅಂತ ಹೇಳಿ ಗಾನವಿಯವರ ತಾಯಿಯೂ ಕೂಡ ಮಾತನಾಡಿದ್ದಾರೆ. ಒಂದು ವೇಳೆ ಅವರು ಬರದೇ ಹೋದರೆ ನಮ್ಮ ಮಗಳ ಅಂತ್ಯ ಸಂಸ್ಕಾರ ಇಲ್ಲೇ ನಡೆಯುತ್ತೆ ಅಂತಾನೂ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.